ನಮಸ್ತೆ ಬೆಂಗಳೂರು. ಈ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇಂದು ಶ್ರೀಮತಿ ಪದ್ಮಕಲಾರವರು ಈ ವಾಹಿನಿಯ ಮುಖ್ಯ ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಶ್ರೀಮತಿ ಪದ್ಮಕಲಾ ಕಳೆದ 3 ದಶಕಗಳಿಂದ ಕಿರುತೆರೆ ಹಾಗೂ ಚಲನಚಿತ್ರಗಳಲ್ಲಿ ತಮ್ಮ ಅಭಿನಯದ ಮೂಲಕ ಕನ್ನಡ ನಾಡಿನ ಚಿರಪರಿಚಿತರಾಗಿರುವ ಶ್ರೀಮತಿ ಪದ್ಮಕಲಾ ಬಹುಮುಖ ಪ್ರತಿಭೆ. ವಸ್ತ್ರ ವಿನ್ಯಾಸ, ಉಡುಪು ತಯಾರಿಕೆ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ITIನಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದವರು. ಉಷಾ ITIನ ಪ್ರಾಂಶುಪಾಲರಾಗಿ ಹೊಲಿಗೆ ಕುರಿತ ಪುಸ್ತಕವನ್ನು ರಚಿಸಿದ್ದಾರೆ. ತಮ್ಮ ಸಾಫಲ್ಯ ಸಂಸ್ಥೆಯ ಮೂಲಕ ಸಾವಿರಾರು ಮಹಿಳಾ ವಿದ್ಯಾರ್ಥಿಗಳಿಗೆ ಹೊಲಿಗೆ, ಕಸೂತಿ, ಬ್ಯಾಗ್ ತಯಾರಿಕೆಯಲ್ಲಿ ತರಬೇತಿ ಕೊಟ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಆಶಾಕಿರಣವಾಗಿರುವ ಹೆಗ್ಗಳಿಕೆ ಶ್ರೀಮತಿ ಪದ್ಮಕಲಾರವರದು. ಆಕಾಶವಾಣಿ, ದೂರದರ್ಶನ, TV ಶೋಗಳ ಮೂಲಕ ಮಾರ್ಗದರ್ಶನವನ್ನು ಸಹ ಮಾಡಿದ್ದಾರೆ. ನಿರಂತರವಾಗಿ ಧಾರಾವಾಹಿ, ಚಲನಚಿತ್ರಗಳಲ್ಲಿ ಅಭಿನಯಿಸುತ್ತಾ ಬಂದಿರುವ ಪದ್ಮಕಲಾರವರು ಜಗನ್ನಾಥ ದಾಸರ ಚಿತ್ರದಲ್ಲಿ ದಾಸರ ತಾಯಿಯ ಪಾತ್ರದಲ್ಲಿ ಗಮನ ಸೆಳೆದಿದ್ದಾರೆ. ಅದಲ್ಲದೆ ಆ ಚಿತ್ರದ ವಸ್ತ್ರ ವಿನ್ಯಾಸಕ್ಕೆ ಮತ್ತು ಕಲಾ ನಿರ್ದೇಶನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸಿದ್ಧ ರಂಗತಂಡಗಳಾದ ನಟರಂಗ, ಸ್ಪಂದನ, ಬೆನಕ, ಸಂಚಯ, ಸಂಚಾರಿ ಈ ಪ್ರಸಿದ್ಧ ನೃತ್ಯ ತಂಡಗಳಿಗಾಗಿ ವಸ್ತ್ರ ವಿನ್ಯಾಸಗಳನ್ನು ಸಹ ಮಾಡಿದ್ದಾರೆ. ತಮ್ಮ ಜೀವನದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸಾಫಲ್ಯ ಮೂವೀಸ್ ಬ್ಯಾನರ್ನ ಮುಖಾಂತರ ವಿಜಯನಗರ ಸಾಮ್ರಾಜ್ಯ ಸುವರ್ಣ ಯುಗದ ಸಂತ ಸಮಾಗಮ, ಕನ್ನಡ ನಾಡಿನ ಗತ ವೈಭವವನ್ನು ಸಾರುವ ಸಂಕೀರ್ತನ ಎಂಬ ಚಲನಚಿತ್ರವನ್ನು ನಿರ್ಮಾಣ ಹಂತದಲ್ಲಿದ್ದು ಕೆಲವೇ ದಿನಗಳಲ್ಲಿ ತೆರೆಗೆ ಸಿದ್ಧವಾಗಿದೆ. ಈ ಚಲನಚಿತ್ರದ ನಿರ್ಮಾಪಕರಲ್ಲಿ ಪದ್ಮಕಲಾ ಸಹ ಒಬ್ಬರು. ಈ ಚಿತ್ರದಲ್ಲಿ ಕಲಾ ನಿರ್ದೇಶನ ಹಾಗೂ ವಸ್ತ್ರ ವಿನ್ಯಾಸದಲ್ಲಿ ಸಹ ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಜಿ ಕನ್ನಡದ ಮುಖ್ಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ ಸೀತಾರಾಮ ನಾಯಕಿಯ ಹಿತೈಷಿ ಶಾಂತಮ್ಮ ಶಾಂತಜ್ಜಿಯಾಗಿ ಕನ್ನಡ ನಾಡಿನ ಮನೆ ಮಾತಾಗಿರುವ ಎಲ್ಲರಿಗೂ ಸಿಹಿ ಅಜ್ಜಿಯಾಗಿದ್ದಾರೆ. ಸ್ಟಾರ್ ಸುವರ್ಣದಲ್ಲಿ ಬರುತ್ತಿರುವ ಜಾನಕಿ ಸಂಸಾರ ಧಾರಾವಾಹಿಯಲ್ಲಿ ಶಾರದಜ್ಜಿಯಾಗಿಯೂ ಸಹ ನಟಿದ್ದಾರೆ. ಈಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮಸ್ಕಾರ. ನಾನು ನಮಸ್ತೆ ಬೆಂಗಳೂರು ವಾಹಿನಿಯ ಪರವಾಗಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯನ ಫಸ್ಟ್ ತಿಳಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಎಲ್ಲರೂ ನೋಡಿ, ಮತ್ತು ನೀವು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಮರಿಬೇಡಿ. ಬೆಲ್ ಐಕಾನ್ ಒತ್ತಿ, ಇದನ್ನು ಮರಿಬೇಡಿ, ಗೊತ್ತಾಯ್ತಾ? ಇದರಿಂದ ನಿಮಗೆ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಕೊಡಬೇಕು ಅಂತ ಇದರ ಒಂದು ಮುಖ್ಯಸ್ಥರಾದ ಪ್ರಾಣೇಶ್ ಅವರು ಅಂದ್ಕೊಂಡಿದ್ದಾರೆ. ಅವ್ರಿಗೆ ನಿಮ್ಮ ಒಂದು ಸಪೋರ್ಟ್ ಕೊಡಿ, ನಾವೆಲ್ಲ ಸಪೋರ್ಟ್ ಕೊಡೋಣ. ವಾಹಿನಿನ ಚೆನ್ನಾಗಿ ಬೆಳೆಸಿ ಒಂದು ಚಾನಲ್ ಆಗಿ TV ನಲ್ಲಿ ಇಡೀ ಪ್ರಪಂಚ ಎಲ್ಲ ಬರೋ ಹಾಗೆ ಆಗಬೇಕು. ನಿಮ್ಮ ಹಾರೈಕೆ ಭಾಳ ಇಂಪಾರ್ಟೆಂಟು. ಎಲ್ಲರೂ ಹಾರೈಸ್ತೀರಾ ಅಂತ ತಿಳ್ಕೊಂಡಿದ್ದೆ. ನಮಸ್ಕಾರ. ಶ್ರಾವಣ ಮಾಸ ಬಂತು. ಶ್ರಾವಣ ಮಾಸ ಅಂದಮೇಲೆ ನಿಮಗೆ ಗೊತ್ತು, ಹಬ್ಬಗಳ ಸಾಲಿರುತ್ತೆ. ಅದರಲ್ಲಿ ಪೂರ್ಣಿಮೆಯ ಹಿಂದಿನ ಶುಕ್ರವಾರ ಬರೋದೇ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲರಿಗೂ ಗ್ರ್ಯಾಂಡಾಗಿ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅಯ್ಯೋ ಅವ್ರು ಮಾಡ್ತಿದ್ದಾರಪ್ಪ, ನಮ್ಗೆ ಆಗುತ್ತೋ ಇಲ್ವೋ, ಆ ಥರ ಒಂಥರ ಆತಂಕ ಇರುತ್ತೆ. ಆತಂಕ ಏನೂ ಮಾಡ್ಕೋಬೇಡಿ. ಸರಳವಾಗಿ, ಸುಂದರವಾಗಿ, ಭಕ್ತಿ ಶ್ರದ್ಧೆಯಿಂದ ನೀವು ಹೇಗೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೋದು ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ತೋರಿಸ್ಕೊಡ್ತೀನಿ. ಅದನ್ನು ನೀವೆಲ್ಲನೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಏನೇನು ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ನೀವು ಹಿಂದಿನ ದಿವಸ ಪುರ್ಸೊತ್ತಿರುತ್ತೆ, ಹೋಗ್ಬಿಟ್ಟು ತೆಂಗಿನಕಾಯಿ, ಹಣ್ಣು, ವೀಳ್ಯದೆಲೆ, ಅಡಿಕೆ, ಹೂವು ಎಲ್ಲ ತೊಗೊಂಬಂದು ರೆಡಿ ಮಾಡ್ಕೊಂಡ್ಬಿಡಿ. ಆಮೇಲೆ ಗೆಜ್ಜೆ ವಸ್ತ್ರ ನೋಡಿ, ಈ ಥರ ಗೆಜ್ಜೆ ವಸ್ತ್ರ ಸಿಕ್ಕತ್ತೆ, ಹಿಂಗೆ ಅಂಗಡೀಲಿ ಈ ಥರ ಸಿಕ್ಕತ್ತೆ. ಇದನ್ನು ತೊಗೊಂಬನ್ನಿ. ಇದನ್ನು ನೆನೆಸೋದು ತೋರಿಸ್ಕೊಡ್ತೀನಿ. ಕೆಲವು ಹುಡುಗಿರಿಗೆ ಪಾಪ ಗೊತ್ತಿರಲ್ಲ. ಆಮೇಲೆ ಇವಾಗ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಇದು ಗೆಜ್ಜೆ ವಸ್ತ್ರ. ಇದು ಗೆಜ್ಜೆ ವಸ್ತ್ರನ ಹೇಗೆ ಹತ್ತಿ ಇರುತ್ತಲ್ಲ, ಬಿಡಿಸ್ಕೊಂಡಿರ್ತೀವಿ. ಹತ್ತಿ ತೊಗೊಂಡು, ಇವಾಗ ನಿಮಗೆ ಟೈಮ್ ಇದ್ದರೆ ಮಾಡ್ಕೊಳ್ಳಿ, ಒಳ್ಳೆಯದು. ತೊಗೊಂಡು ಹೀಗೆ ಮಾಡ್ಕೊಳ್ಳಿ, ತಿರ್ಗಾ ಹೀಗೆ ತೊಗೊಳ್ಳಿ, ಹೀಗೆ ಮಾಡ್ಕೊಳ್ಳಿ. ಇದರಲ್ಲೂ ಇದೆ 18 ಗೆಜ್ಜೆ ಎಲ್ಲ ಇರಬೇಕು ಅಂತಿದೆ.
ಇದರಲ್ಲಿ ವಸ್ತ್ರ ಮಾಡ್ಕೋಬೇಕು. ಅಂದರೆ ಇವಾಗ ಇದನ್ನೇ ದೇವ್ರಿಗೆ ಎಲ್ಲರಿಗೂ ರೇಷ್ಮೆ ಸೀರೆ ಉಡಿಸ್ಬೇಕು ಅಂತಾರಲ್ಲ, ನೀವೇನು ಯೋಚನೆ ಮಾಡಬೇಡಿ. ಗೆಜ್ಜೆ ವಸ್ತ್ರ ಹಾಕೋ ಉದ್ದೇಶನೇ ದೇವ್ರಿಗೆ ನಾವು ವಸ್ತ್ರನ ಉಡಿಸಿದ್ದೀವಿ ಅಂತ. ನೋಡಿ ಈ ಥರ ಮಾಡ್ಕೊಳ್ಳಿ. ನಾವು ಅರಿಶಿನ ಹಚ್ತೀವಿ. ಅದು ಪೂಜೆ ಆಗಿರೋ ಅರಿಶಿನ ಆಗಿರಬಾರ್ದು, ಆಮೇಲೆ ಪೂಜೆ ಆಗಿರೋ ನೀರಾಗಿರಬಾರ್ದು. ಇದನ್ನ ಇಟ್ಕೊಂಡು ನಾವು ಫಸ್ಟ್ ಅರಿಶಿನ ಕುಂಕುಮ ಪೂಜೆ ಮಾಡಿದ್ಮೇಲೆ ಒಂದಾದ್ಮೇಲೆ ಒಂದು ನಾವು ಹೆಂಗೆ ಮಾಡ್ಕೊತೀವೋ ದೇವ್ರಿಗೂ ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಬೇಕು. ನೋಡಿ ಹೀಗೆ ರೆಡಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ. ಇವಾಗ ಬೇರೆ ಬೇರೆ ದೇವ್ರಿಗೆ ತುಳಸಿಗೆ ಹಾಕಬೇಕಾಗತ್ತೆ, ತುಳಸಿಗೆ, ಆಮೇಲಿಂದ ತುಳಸಿ ಕಟ್ಟೆಗೆ ಹಾಕ್ತಿರಲ್ಲ, ಮುಂದೆ ಏನಾದರೂ ಹೊಸಲ್ಗೆ ಹಾಕೋದಾದರೆ, ಆಮೇಲೆ ಪೂಜೆಗೆ ನೋಡಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ, ಗಂಗೆ ಪೂಜೆ ಮಾಡ್ಕೊಳ್ಳೋಕ್ಕೋಸ್ಕರ ಗಂಗೆ ನೀರು, ಆಮೇಲೆ ಬಾಳೆಹಣ್ಣು. ಯಾಕೆ ಅಂದರೆ ಏನೇ ನೀವು ಪೂಜೆ ಮಾಡಬೇಕಾದ್ರೂ ಮೊದಲು ವಿಘ್ನೇಶ್ವರನ ಪೂಜೆ ಮಾಡಬೇಕು. ಆಗ ನಾವು ಮಾಡೋ ಕೆಲಸಗಳೆಲ್ಲ ಸರಾಗವಾಗಿ ನಡೆಯುತ್ತೆ, ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ. ಅವನಿಗೆ ನೈವೇದ್ಯ ಮಾಡೋಕ್ಕೋಸ್ಕರ ಒಂದು ಬಾಳೆಹಣ್ಣು, ಬೆಲ್ಲನೋ, ನಿಮ್ಗೆ ಏನು ಲಭ್ಯನೋ ಅದನ್ನು ಇಟ್ಕೊಳ್ಳಿ. ನೆಕ್ಸ್ಟು ಲಕ್ಷ್ಮೀ ದೇವಿಗೆ ಮಾಡೋಕ್ಕೆ ನಾವು ತೆಂಗಿನಕಾಯಿ, ಹಣ್ಣು ಎಲ್ಲ ಇಟ್ಕೊಂಡಿರ್ತೀವಿ. ಮತ್ತು ಅದನ್ನು ರೆಡಿ ಮಾಡ್ಕೋಬೇಕಲ್ವಾ. ರೆಡಿ ಮಾಡ್ಕೋಬೇಕಾದ್ರೆ ಒಂದು ನಿಮ್ಮ ಮನೇಲಿ ದೊಡ್ಡ ತಟ್ಟೆ ಇದ್ದರೆ ದೊಡ್ಡ ತಟ್ಟೆ, ಚಿಕ್ಕದಾದರೆ ಚಿಕ್ಕದು, ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಕೂಡಿಸ್ತೀರೋ, ಹೊರಗಡೆ ಕೂಡಿಸ್ತೀರೋ, ಅಂದರೆ ಹಾಲಲ್ಲಿ ಕೂಡಿಸ್ತೀರೋ, ಅದೆಲ್ಲ ನೋಡ್ಕೊಳ್ಳಿ. ನೀವು ನೋಡಿಕೊಂಡು ಅರೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಈ ಥರ ಅಕ್ಕಿ ದೊಡ್ಡದ್ರಲ್ಲಿ ಇಡ್ತೀರೋ ಹೇಗೋ ಒಂದು ಒಟ್ಟಿನಲ್ಲಿ ಅದು ಬೀಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಕ್ಕಿನ ಹಾಕಿ ಅದ್ರ ಮೇಲೆ ಇಡಬೇಕು. ಅದಕ್ಕೆ ಹೇಗೆ ಪೂಜೆ ಮಾಡಬೇಕು, ಯಾವ್ದು ಫಸ್ಟ್ ಮಾಡಬೇಕು, ನಾವು ಏನು ಹೇಳ್ಕೋಬೇಕು, ನೀವು ಯಾವ ಪುರೋಹಿತರೇ ಬರಬೇಕಪ್ಪ ಅಂತ ಅವ್ರು ಎಷ್ಟೋ ಅವತ್ತಿನ ದಿವಸ ತುಂಬ ಮನೆಗಳು ಒಪ್ಕೊಂಬಿಟ್ಟಿರ್ತಾರೆ. ಅವ್ರು ಎಷ್ಟೊತ್ತಾದರೂ ಬರಲ್ಲ, ಹಸುವೆ ಆಗೋಗಿರುತ್ತೆ, ತಿನ್ನೋಕ್ಕಾಗಲ್ಲ, ಎಲ್ಲ ಇರುತ್ತೆ. ಅದಕ್ಕೆ ಅದೆಲ್ಲ ಏನೂ ಮಾಡ್ಕೋಬೇಡಿ. ಏನೂ ಬರದೇ ಇದ್ದರೆ ನೀವು ಒಂದು ದೇವ್ರ ನಾಮ ಹೇಳ್ಕೊಂಡು ಲಕ್ಷ್ಮೀದ್ ಬಂದರೆ ಹೇಳಿ, ಬರದೇ ಇದ್ದರೆ ರೆಕಾರ್ಡ್ ಇರುತ್ತಲ್ಲ ಅದನ್ನೇ ಹಾಕ್ಕೊಂಡು ನೀವು ಪೂಜೆ ಮಾಡಿ. ಏನಿಲ್ಲ ಅಂದರೂ ಲಕ್ಷ್ಮೀ ದೇವಿಗೆ ನಾರಾಯಣನ ಸಮೇತ ನೀವು ಪೂಜೆ ಮಾಡಿ. ನಿಜವಾಗ್ಲೂ ನಿಮಗೆ ಲಕ್ಷ್ಮೀ ದೇವಿ ಒಲಿತಾಳೆ. ಯಾವುದೇ ಆತಂಕ ಇಲ್ಲದೆ ನಿಮ್ಮ ಪೂಜೆನ ನೀವು ನೆರವೇರಿಸ್ಬೋದು. ಒಂದು ಬೆಳ್ಳಿ ತಟ್ಟೆನೋ ಹಿತ್ತಾಳೆ ತಟ್ಟೆನೋ ತೊಗೊಳ್ಳಿ, ಸ್ಟೀಲ್ ತಟ್ಟೆ ಬೇಡಿ, ಈ ಥರ ಅಕ್ಕಿ ತುಂಬ್ಕೊಳ್ಳಿ. ಯಾಕೆಂದರೆ ಬೀಳಬಾರ್ದು ನಾವು ಪೂಜೆ ಮಾಡುವಾಗ ಲಕ್ಷ್ಮಿ, ಅದಕ್ಕೋಸ್ಕರ ಅಷ್ಟೇ. ಇದರಲ್ಲಿ ಇಟ್ಕೊಳ್ಳಿ. ಬೆಳ್ಳಿ ಲಕ್ಷ್ಮಿ ಇದ್ದರೆ ಬೆಳ್ಳಿ ಲಕ್ಷ್ಮಿ, ಇಲ್ಲ ಅಂದರೆ ಹಿತ್ತಾಳೆದು. ನಾವು ಯಾವ್ದು ನಮಗೆ ಲಭ್ಯನೋ ಅದು ಇಟ್ಕೊಳ್ಳೋಣ. ಫಸ್ಟ್ ನಾವು ತುಳಸಿ ಪೂಜೆ ಮಾಡ್ಕೊಂಡು ಬರಬೇಕು. ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ಒಂದೆರಡು ಹಣ್ಣು, ಗೆಜ್ಜೆ ವಸ್ತ್ರ, ಆಮೇಲೆ ನೀರು, ಅರಿಶಿನ ಕುಂಕುಮ, ಒಂದೆರಡು ಬಾಳೆಹಣ್ಣು ನೈವೇದ್ಯ ಕೇಳೋದಲ್ಲ ಎಲ್ಲ ತೊಗೊಂಡು ತುಳಸಿ ಪೂಜೆ ಮಾಡ್ಕೊಂಬನ್ನಿ. ಮೊದಲನೇದಾಗಿ ಇದು ಮುಕ್ಕಾಲು ಮಣೆ ಅಂತ ಹೇಳ್ತೀವಿ. ಇದಿದ್ರೆ ಇಡಿ, ಇಲ್ಲಾಂದರೆ ನಿಮ್ಮ ಹತ್ರ ಏನಾದರೂ ಮಣೆ ಇದ್ದರೆ ಇಟ್ಕೊಳ್ಳಿ. ಅದ್ರ ಮೇಲೆ ಇದನ್ನು ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಈಗ ಇದರಲ್ಲಿ ಲಕ್ಷ್ಮೀನ ಇಡೋಣ, ಆಯಿತಾ. ಇವಾಗ ಗಣೇಶನ ಇದು ಮಾಡಿದ್ವಲ್ಲ ಅದನ್ನು ಸಪ್ರೇಟಾಗಿ ಇಟ್ಕೊಂಡ್ರೆ ಪೂಜೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹೀಗೆ ಇವಾಗ ನೋಡಿ ದೇವ್ರನ್ನ ಇಟ್ಟಿದ್ದಾಯಿತು. ಈ ಥರ ಕಂಬಗಳಿಗೆ ಎಣ್ಣೆ ಬತ್ತಿ, ತುಪ್ಪದ ಬತ್ತಿ ಎಲ್ಲ ಹಾಕಿ ನೀವು ಹೆಂಗೆ ಇಟ್ಕೊಳ್ತೀರೋ ಹಂಗೆ ಇಟ್ಕೊಳ್ಳಿ. ಈ ಥರ ಆರತಿ ತಟ್ಟೆ ರೆಡಿ ಮಾಡ್ಕೋಬೇಕು. ಈಗ ಮೊದಲನೇದಾಗಿ ನಾವೇನು ಮಾಡಬೇಕು, ದೇವ್ರಿಗೆ ದೀಪ ಹಚ್ಚಬೇಕು. ದೇವ್ರ ಹೆಸರು ಹೇಳ್ಕೊಂಡು ದೀಪ ಹಚ್ಚಬೇಕು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿ ಶ್ರೀನಿವಾಸ ಪತಿದೇವ ಅಂತರ್ಗತ ಲಕ್ಷ್ಮೀದೇವಿ ಸಮೇತ ನಿಮ್ಗೆ ಅರ್ಪಿತವಾಗ್ಲಪ್ಪ. ಗಂಗೆ ಪೂಜೆ ಮಾಡ್ಕೋಬೇಕು. ದೇವ್ರ ಪೂಜೆ ಶುರು ಮಾಡೋಕ್ಕೆ ಮುಂಚೆ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ದೇವ್ರನ್ನ ಅನುಸಂಧಾನ ಮಾಡಿಕೊಂಡು ನಾವು ಪೂಜೆ ಮಾಡಬೇಕು. ಮೊದಲು ಗಂಗೆ ಪೂಜೆ ಮಾಡ್ಕೋಬೇಕು. ಯಾವುದಕ್ಕೂ ಗಂಗೆ ತುಂಬ ಶ್ರೇಷ್ಠ. ಅದನ್ನು ಮಾಡಿಕೊಂಡು ನಮ್ಮ ಪೂಜಾ ಸಾಮಗ್ರಿಗಳ ಮೇಲೆ ಅದನ್ನು ಒಂದು ಸ್ವಲ್ಪ ಪ್ರೋಕ್ಷಣೆ ಮಾಡಿ ಆಮೇಲಿಂದ ನೋಡಿ ಸುಲಭವಾದ ಪೂಜೆ. ನೀವು ಏನು ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇಲ್ಲ ಗೊತ್ತಾ, ಆರಾಮಾಗಿ ಮಾಡ್ಬೋದು ನೀವು. ಇದು ಗಂಗೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುವನ್. ಅಂದರೆ ಎಲ್ಲ ನದಿಗಳ ಸನ್ನಿಧಾನವು ಈ ನಾವು ಯಾವ ನೀರು ಇಟ್ಕೊಂಡಿರ್ತೀವೋ ಅದರಲ್ಲಿದೆ ಅಂತ. ಯಾಕೆಂದರೆ ಎಲ್ಲ ಕಡೆಗೂ ನಮ್ಗೆ ಹೋಗೋಕ್ಕಾಗಲ್ಲ, ಇಲ್ಲೇ ನಾವು ಅನುಸಂಧಾನ ಮಾಡಿಕೊಂಡು ಮಾಡ್ಕೊಳ್ಳೋದು. ಈಗ ಇದಕ್ಕೆಲ್ಲ ಪ್ರೋಕ್ಷಣೆ ಮಾಡಿದ್ವಿ. ಇದನ್ನು ಕೆಳಗಿಟ್ಬಿಡೋಣ. ಇಟ್ಬಿಟ್ಟು ಇವಾಗ ನೋಡಿ ನಾವು
ಈ ಪರಿಶುದ್ಧ ಮಾಡಿದ್ವಿ ಅಂತ ಅರ್ಥ. ಅಂದರೆ ಗಂಗೆ ಪವಿತ್ರಳು, ಅವಳದ ಒಂದು ನೀರನ್ನ ನಾವು ಎಲ್ಲೆಲ್ಲಿಂದನೋ ಹಣ್ಣುಗಳು ಎಲ್ಲೆಲ್ಲಿಂದನೋ ತಂದಿರ್ತೀವಲ್ವ, ಹೂವು ಹಣ್ಣು ಅವ್ರು ಎಂಜಲ್ ಕೈಯಲ್ಲಿ ಮುಟ್ಟಿರ್ತಾರೋ ಏನೋ ನಮಗೆ ಗೊತ್ತಿರಲ್ಲ. ನಮಗೆ ತಿಳಿದಂಗೆ ನಾವೇನು ಮಾಡೋದು, ಈ ಥರ ಪ್ರೋಕ್ಷಣೆ ಮಾಡಿ ಅದನ್ನು ಶುದ್ಧ ಮಾಡಿದ್ದೀವಿ ಅಂತ ಅಂದ್ಕೊಂಡು ಈಗ ಪೂಜೆ ಶುರು ಮಾಡೋಣ. ಮೊದಲು ಗಣೇಶನ ಪೂಜೆ ಮಾಡೋಣ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹ ವಿನೂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ. ಇವಾಗ ನಾನು ಒಂದು ಪುಟ್ಟದ್ದು ದೇವ್ರನಾಮ ಹೇಳಿದೆ ಅಲ್ವಾ, ಅಷ್ಟೇ ಸಾಕು. ಇಲ್ಲ ಅಂದರೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ, ಅಗಜಾನನ ಆನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಮು ಭಕ್ತಾನ ಏಕದಂತಮು ಉಪಾಸ್ಮಹೇ ಅಂತ ಸಾಮಾನ್ಯ ಬರುತ್ತೆ. ಅದನ್ನು ಬೇಕಾದ್ರೂ ಹೇಳ್ಕೊಳ್ಳಿ. ಇಲ್ಲ ಅಂತಂದರೆ ಓಂ ಗಣೇಶಾಯ ನಮಃ ಗಣೇಶಾಯ ನಮಃ ಅಂದ್ಕೊಳ್ಳಿ. ಇಲ್ಲ ಅಂದರೆ ರೆಕಾರ್ಡ್ ಹಾಕ್ಕೊಳ್ಳಿ. ಏನೋ ಸುಲಭವಾಗಿ ಒಟ್ಟಿನಲ್ಲಿ ಭಕ್ತಿಯಿಂದ ಮಾಡಿ ಪೂಜೆನ. ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನಿಜವಾಗ್ಲೂ ಗಣೇಶಂಗೆ ತಲುಪುತ್ತೆ. ಅವ್ನು ನಮಗೆ ವರ ಕೊಟ್ಟೇ ಕೊಡ್ತಾನೆ, ಎಲ್ಲ ನಿರ್ವಿಘ್ನವಾಗಿ ನೆರವೇರಿಸ್ತಾನೆ. ನೆಕ್ಸ್ಟ್ ಇವಾಗ ನಾವೇನು ಮಾಡಬೇಕು, ಲಕ್ಷ್ಮೀ ಪೂಜೆ ಶುರು ಮಾಡಬೇಕು. ಮಾಡೋಣ. ಹೇಳಿದ್ನಲ್ಲ, ಏನಿಲ್ಲ, ಮನಃಶುದ್ಧವಾಗಿ ಲಕ್ಷ್ಮೀದೇವಿ ನೆನೆಸ್ಕೊಳ್ಳಿ. ಅವಳನ್ನು ಅವಳ ಗಂಡನ ಸಮೇತ, ನಾರಾಯಣನ ಸಮೇತ, ವಿಷ್ಣು ಸಮೇತ ನೆನೆಸ್ಕೊಂಡು ಪೂಜೆ ಮಾಡಿ. ಗೊತ್ತಾಯ್ತಾ? ಹೇಳಿದ್ನಲ್ಲ, ರೆಕಾರ್ಡ್ ಹಾಕ್ಕೊಳ್ಳಿ, ಇಲ್ಲ ಮಂತ್ರ ಹಾಕೋತಿರೋ, ಇಲ್ಲ ನಿಮಗೆ ಸಣ್ಣ ಪುಟ್ಟ ಹಾಡು ಬಂದರೆ ಹೇಳ್ಕೊಳ್ಳಿ. ಗೊತ್ತಾಯ್ತಾ? ಹೇಳ್ಕೊಂಡು ಪೂಜೆ ಸುಲಭ ನೋಡಿ, ಎಷ್ಟು ಬೇಗ ಮುಗಿಸ್ತೀನಿ ನೋಡ್ತಾ ಇದ್ದೀನಿ. ಶ್ರೀವರಲಕ್ಷ್ಮೀ ನಮಸ್ತೋಭ್ಯಂ ವಸುಪ್ರದೇ ಶ್ರೀಸಾ ರಸಪದೇ ರಸಪದೇ ಸಪದೇ ಸಪದೇ ಶ್ರೀವರಲಕ್ಷ್ಮೀ ನಮಸ್ತೋಭ್ಯಂ. ಸಮರ್ಪಿತ ಮಣಿಮಯ ಹಾರೇ ದಾಸಜನ ಪರಿಪಾಲಿತ ಪೂಜಿತ ಕರೆ ಭಾವನಾ ವೇದ ಚತುರೆ ಭಾರತೀ ಸನ್ನುತ ಹರೆ ಕೈವಲ್ಯ ವಿತರಣ ಪರೆ ಕಾಮಿತಾತ ಫಲಪ್ರದ ಕರೆ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ವಸುಪ್ರದೇ ಶ್ರೀಸಾ ರಸಪದೇ ರಸಪದೇ ಸಪದೇ ಪದೇ ಪದೇ. ಈಗ ಲಕ್ಷ್ಮಿಗೆ ಅರ್ಶಿನ ಕುಂಕುಮ ಪೂಜೆ ಮಾಡಿದ್ವಿ, ಗೆಜ್ಜೆ ವಸ್ತ್ರ ಹಾಕಿದ್ವಿ, ಹೂ ಹಾಕಿದ್ವಿ, ಎಲ್ಲ ಆಯಿತು. ಕೊನೆಯದಾಗಿ ಈಗ ನಾವು ನೈವೇದ್ಯ ಮಾಡಿ ಆರತಿ ಮಾಡಬೇಕು. ಎಲ್ಲದನ್ನು ಚುಗುಟ್ಕೋಬೇಕು. ಈ ಥರ ಚುಗುಟ್ಕೊಂಡು ಮಂತ್ರಾಕ್ಷತೆ ತಗೊಂಡು ನೀರು ತಗೊಂಡು ಈ ಥರ ಹೇಳ್ಕೊಟ್ಟಿದ್ದೀನಲ್ಲ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿ ವಾಸುದೇವ ಲಕ್ಷ್ಮೀದೇವಿ ಶ್ರೀಹರಿ ಸಮೇತ ಪತಿದೇವ ಅಂತರ್ಗತ ನಿಂಗೆ ಅರ್ಪಿತವಾಗ್ಲಮ್ಮ ತಾಯಿ. ಅಜ್ಞಾನಕರ ಸುಜ್ಞಾನ ಕೊಟ್ಟು ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ಯಾವಾಗಲೂ ಹರಿ ಕರುಣೆ ಕೊಟ್ಟು ನಿನ್ನ ಕರುಣೆ ಕೊಟ್ಟು ಕಾಪಾಡಮ್ಮ ತಾಯಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಡೆ ನಡೆ ನಮ್ಮ ಮನೆಗೆ
ವರಮಹಾಲಕ್ಷ್ಮಿ ನಡೆ ನಡೆ ನಮ್ಮ ಮನೆಗೆ. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳು. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಇವಾಗ ಪೂಜೆ ಎಲ್ಲ ಆಗಿದೆ ಅಲ್ವಾ, ನೈವೇದ್ಯನೂ ಆಯಿತು. ಹೇಳಿದ್ನಲ್ಲ ನಿಮಗೆ ಭಕ್ಷ್ಯ ಮಾಡೋಕ್ಕಾಗಿಲ್ಲಪ್ಪ, ಈ ಥರ ಪಂಚಭಕ್ಷ ಪರಮಾನ್ನ ಮಾಡಬೇಕಂತೆ ಅಂತ ಕೀನು ಯೋಚನೆ ಮಾಡಬೇಡಿ. ಅಕ್ಕಿ ಕಡಲೆಬೇಳೆ ಪಾಯಸ ಮಾಡಿಬಿಡಿ. ಅದನ್ನ ನೈವೇದ್ಯಕ್ಕಿಟ್ರೆ ನೀವು ಪಂಚಭಕ್ಷ ಪರಮಾನ್ನನ ದೇವ್ರಿಗೆ ಅರ್ಪಿಸ್ದಂಗೆ. ಗೊತ್ತಿರುತ್ತಲ್ವ ನಿಮಗೆ. ಒಂಚೂರು ಕಡಲೆಬೇಳೆ ಅಕ್ಕಿನ ಬೇಯಿಸ್ಕೊಳ್ಳಿ, ಅದಕ್ಕೆ ಬೆಲ್ಲನ ಕರಗಿಸಿ ಆ ನೀರಿಗೆ ಇದನ್ನ ಹಾಕಿ ತುಪ್ಪ ಹಾಕಿ, ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಕರೆದು ಹಾಕ್ತೀರಾ, ಗೋಡಂಬಿ ಬಾದಾಮಿ ಅದನ್ನೆಲ್ಲ ರುಬ್ಬಿ, ತೆಂಗಿನಕಾಯಿ ಎಲ್ಲ ರುಬ್ಬಿ ಆ ಪಾಯಸಕ್ಕೂ ಹಾಕ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ದೇವ್ರಿಗೆ ಅದನ್ನು ನೈವೇದ್ಯಕ್ಕಿಡಿ. ಅದನ್ನೇ ಅಂದ್ಕೊಳ್ಳಿ, ನಿಮ್ಗೆ ಎಷ್ಟು ಟೈಮಲ್ಲಿ ಎಷ್ಟು ಸರಳವಾಗಿ ಚೆನ್ನಾಗಾಗುತ್ತೋ ಅಷ್ಟು ಭಕ್ತಿಯಿಂದ ಮಾಡಿ. ಖಂಡಿತ ಲಕ್ಷ್ಮೀದೇವಿ ಎಲ್ಲರಿಗೂ ಒಲ್ದೇ ಒಲಿತಾಳೆ. ಕುಂಡಿಲ ನಗರದಲ್ಲಿ ರುಕ್ಮಿಣಿ ಆನಂದದಿಂದಿರುತ್ತಿದ್ದಳು. ಮಂಗಳಾಂಗನ ಪಾದ ನೆನೆದು ರಂಗಗೋಲಿಯ ಬರೆದಳು. ಮಂಗಳಾರತಿ ಬೆಳಗಿದಾಳು ಗಂಗಾಧರನ ಅರ್ಧಾಂಗಿಗೆ. ರುಕ್ಮಿಣಿ ಭಕುತಿಯನ್ನು ನೋಡಿ ಕೃಷ್ಣ ರಥದಿಂದಿಳಿದನು. ಅಣ್ಣ ರುಕ್ಮನ ಭಂಗಪಡಿಸಿ ಸತ್ಯ ಸಂಕಲ್ಪ ರುಕ್ಮಿಣಿ ತಂದನು. ಇವಾಗ ನೋಡಿದ್ರಿ ಅಲ್ವಾ, ಪೂಜೆ ಎಷ್ಟು ಶಾಂತವಾಗಿ ನಾವು ಒಳ್ಳೆ ಮನಸ್ಸಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಸರಳವಾಗಿ ಮಾಡಿದ್ರೆ ಅಷ್ಟೇ ಸಾಕು. ಇವಾಗ ನಿಮಗೆಲ್ಲ ಅರ್ಥ ಆಗಿದೆ ಅಲ್ವಾ. ಈ ಸಲ ವರಮಹಾಲಕ್ಷ್ಮಿ ಪೂಜೆನ ನೀವೆಲ್ಲ ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ತಪ್ಪು ಮಾಡಿದ್ದೀನಿ, ತಪ್ಪು ಮಾಡಿಲ್ಲ ಅಂತ ಹೇಳಲ್ಲ. ಅಂದರೆ ನನಗೆ ತಿಳಿದ ಮಟ್ಟಿಗೆ ನಾನು ಸರಳವಾಗಿ ಮಾಡಿದ್ದೀನಿ. ಇಷ್ಟು ಮಾಡ್ಕೊಳ್ಳಿ ಸಾಕು. ಟೆನ್ಷನ್ ಮಾಡಿಕೊಂಡು ಅಯ್ಯೋ ಅವ್ರು ಹಂಗೆ ಮಾಡಿಬಿಟ್ಟಿದ್ದಾರೆ, ಅಯ್ಯೋ ಇವ್ರು ಹಿಂಗೆ ಮಾಡಿಬಿಟ್ಟಿದ್ದಾರೆ, ನಾನು ಮಾಡಿಲ್ವಲ್ಲ, ಏನೂ ಅನ್ಕೋಬೇಡಿ. ದೇವ್ರು ಕೇಳೋದು ನಮ್ಮ ಭಕ್ತಿ ಶ್ರದ್ಧೆ ಇವುಗಳು ಮಾತ್ರ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಳ್ಳಿ ಪಾಪ, ಯಾರನ್ನೂ ಬೇಡ ಅನ್ನಲ್ಲ. ಬೇಕಾದಾಗಿದ್ದರೆ ಎಲ್ಲ ಹಾಕಿ, ಒಡವೆಗಳು ಹಾಕಿ, ಆಮೇಲೆ ಸೀರೆಗಳು ಉಡಿಸಿ ಕಂಚಿ ಮಾಡಲಿ. ನಮಗೇನು ನಿಮಗೂ ಮಾಡೋಕ್ಕಾಗತ್ತಾ ಮಾಡಿ. ಏನು ಮಾಡೋಕ್ಕಾಗಿಲ್ವ, ಇಷ್ಟು ಸಾಧಾರಣವಾಗಿ ಸರಳವಾಗಿ ಮಾಡಿ. ಅದು ದೇವರು ಒಲ್ದೇ ಒಲಿತಾನೆ. ಜೊತೆಗೆ ಹೇಳಿದ್ದೀನಲ್ಲ, ನಿಮ್ಮ ಪ್ರಯತ್ನಕ್ಕೆ ದೇವರು ಫಲ ಕೊಡ್ತಾನೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ನೀವೇನು ಕೆಲಸ ಮಾಡ್ತಿದ್ದೀರೋ ಅದನ್ನೆಲ್ಲ ಶ್ರದ್ಧೆಯಿಂದ ಮಾಡಿ. ಲಕ್ಷ್ಮೀನಾರಾಯಣ ಇಬ್ಬರು ನಿಮ್ಗೆ ಒಲಿತಾರೆ. ದೇವರು ನಿಮಗೆಲ್ಲನೂ ಆಯುಸ್ಸು ಆರೋಗ್ಯ ಅದೃಷ್ಟ ಎಲ್ಲರ ಪರವಾಗಿ ನಮಸ್ತೆ ಬೆಂಗಳೂರು ಪರವಾಗಿ ಕೇಳ್ಕೊತಾ ಇದ್ದೀನಿ. ನೀವೆಲ್ಲನೂ ಇದಕ್ಕೆ ಸಬ್ಸ್ಕ್ರೈಬ್ ಆಗಬೇಕು. ಬೆಲ್ ಬಟನ್ನ ಒತ್ತಿ ಈ ಚಾನಲ್ನ ಚೆನ್ನಾಗಿ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರ ಮತ್ತು ನಮಗಿಡ ಅಂತ ಒಂದು ಜನರಲ್ ಪ್ರಾಬ್ಲಮ್ಗಳು ಇದನ್ನೆಲ್ಲನೂ ಸಾಲ್ವ್ ಮಾಡೋಕ್ಕೋಸ್ಕರನೇ ಪ್ರಾಣೇಶ್ ಅವರು ಈ ಒಂದು ಚಾನಲ್ನ ಶುರು ಮಾಡಿದ್ದಾರೆ. ನಿಮ್ಮೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಎಲ್ಲ ವಿಷಯಗಳನ್ನೂ ತಿಳ್ಕೊಳ್ಳಿ. ಉಪಯುಕ್ತವಾದ ವಿಷಯಗಳನ್ನು ತಿಳಿಸೋಕ್ಕೋಸ್ಕರನೇ ಈ ಚಾನಲ್ ಮಾಡಿದ್ದಾರೆ. ಖಂಡಿತ ನೀವೆಲ್ಲ ತಿಳ್ಕೊತೀರಾ ಅಲ್ವಾ.